ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಆಟೋ ಎಲ್ಪಿಜಿ ಅಭಾವ ತಲೆದೋರಿದೆ. ಬೆಂಗಳೂರಿನ ಹಲವು ಕಡೆ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿವೆ. ಶೇಷಾದ್ರಿಪುರಂ ರಸ್ತೆಯಲ್ಲಿನ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದೆ. ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಆಟೋ ಎಲ್ಪಿಜಿ ಅಭಾವ ಹೆಚ್ಚಾಗ್ತಾನೆ ಇದೆ. ಬೆಂಗಳೂರಿನ ಹಲವು ಕಡೆ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿವೆ. ಶೇಷಾದ್ರಿಪುರಂ ರಸ್ತೆಯಲ್ಲಿನ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದೆ. ಕಳೆದ 20 ದಿನಗಳಿಂದ ಗ್ಯಾಸ್ ಕೊರತೆಯಿಂದ ಬಂದ್ ಆಗಿದೆ. ಸಪ್ಲೈನೇ ಇಲ್ಲ. ಇನ್ನು ಓಪನ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರಾದ್ರು, ಹೀಗಾಗಿ ಕ್ಲೋಸ್ ಮಾಡಿದ್ದಾರೆ. ಬಂಕ್ ಮುಂದೆ ಆಟೋ ಎಲ್ಪಿಜಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದೆ. ಬಂಕ್ಗಳ ಮುಂದೆ ಆಟೋ ನಿಲ್ಲಿಸಿ ಕಾಯ್ಕೊಂಡು ಕುಳಿತಿದ್ದಾರೆ ಚಾಲಕರು. ಎಲ್ಲೂ ಗ್ಯಾಸ್ ಸಿಗದೆ ನಿಂತಲ್ಲೇ ನಿಂತಿವೆ ಆಟೋಗಳು. ಎಲ್ಲೇ ಹೋದರೂ ಒಂದು ಕಡೆ ನೋ ಸ್ಟಾಕ್ ಬೋರ್ಡು ಅಥವಾ ಇನ್ನೊಂದು ಕಡೆ ದರ ಏರಿಕೆ ಅಥವಾ ಲಿಮಿಟೆಡ್ ಅಮೌಂಟಲ್ಲಿ ಹಾಕ್ತಾ ಇದ್ದಾರೆ. ಅಂದರೆ 500 ರೂಪಾಯಿ ಅಷ್ಟೇ ಫಿಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆಟೋ ಚಾಲಕರ ಪರಿಸ್ಥಿತಿ ಹೇಳತೀರದಾಗಿದೆ. ಮೊನ್ನೆ ತಾನೇ ಸಚಿವರು ಮೀಟಿಂಗ್ ಕೂಡ ನಡೆಸಿದ್ರು ಮುನಿಯಪ್ಪನವರು. ಆದರೆ ಇಲ್ಲಿವರೆಗೂ ಯಾವುದೇ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಹೀಗಾಗಿ ಆಟೋ ಚಾಲಕರು ಪ್ರತಿನಿತ್ಯ ದುಡಿಯೋದೇ ಕಷ್ಟ ಆಗ್ತಾ ಇದೆ. ಆಟೋ ಚಕ್ರ ತಿರುಗಿದ್ರೆ ಮಾತ್ರ ತಮ್ಮ ಜೀವನದ ಚಕ್ರ ಕೂಡ ತಿರುಗುತ್ತೆ. ಹೀಗಾಗಿ ಇವರ ಡೈಲಿ ರೊಟೀನ್ ಏನಿರ್ತಾ ಇತ್ತು ಅಂದರೆ ಬೆಳಿಗ್ಗೆ ಹೋಗ್ತಾ ಇದ್ರು, ಗ್ಯಾಸ್ ಫಿಲ್ ಮಾಡಿಸ್ಕೊಳ್ತಾ ಇದ್ರು, ತದನಂತರದಲ್ಲಿ ಇಡೀ ದಿನ ಬಾಡಿಗೆ ಹೊಡೆದು ಆ ಒಂದು ಬಂದಂಥ ಬಾಡಿಗೆ ದುಡ್ಡಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಈ ರೀತಿ ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಆಗ್ತಾ ಇರುವಂಥ ಯುದ್ಧ ನಮ್ಮ ಭಾರತದ ಮೇಲೆ, ನಮ್ಮ ಕರ್ನಾಟಕದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡ್ತಾ ಇದೆ ಅಂತ ನಾವು ಕೂಡ ನೋಡ್ತಾನೆ ಇದ್ದೀವಿ. ಒಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಬಹುದೊಡ್ಡ ಹೊಡೆತ, ಮತ್ತೊಂದು ಕಡೆ ಆಟೋ ಚಾಲಕರು ಪರಿಸ್ಥಿತಿ ಈ ರೀತಿ ಇದೆ. ರಾತ್ರಿ ಇಡೀ ಪಾಪ ಬಂಕ್ಗಳ ಮುಂದೆ ಕಾಯ್ಕೊಂಡು ನಿಲ್ಲೋದೇ ಆಗಿದೆ. ಅಷ್ಟೆಲ್ಲ ಕಾದರೂ ಕೂಡ ಕೊನೆಯದಾಗಿ ಅವರಿಗೆ ಸಿಗ್ತಾ ಇದೆಯಾ? ಇಲ್ಲ. ಸಿಕ್ಕಿದ್ರೂ 500 ರೂಪಾಯಿಗಷ್ಟೇ ಹಾಕ್ತಾರೆ, ಲಿಮಿಟೆಡ್ ಆಗಿ ಹಾಕ್ತಾರೆ. ಇದರಿಂದ ಅಂದರೆ ಫುಲ್ ಟ್ಯಾಂಕ್ ಮಾಡ್ತಾ ಇಲ್ಲ. ಹೀಗಾಗಿ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಎಲ್ಪಿಜಿ ಗ್ಯಾಸ್ ಅಭಾವದ ನಡುವೆ ಬೇಕಾಬಿಟ್ಟಿ ದರ ಏರಿಕೆ ಕೂಡ ಆಗ್ತಾ ಇದೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರು ಬೇಸರವನ್ನ ಹೊರಹಾಕಿದ್ದಾರೆ. ಬಂಕ್ಗಳಲ್ಲಿ ದರ ಏರಿಕೆ ಬೋರ್ಡ್ ನೋಡಿ ಚಾಲಕರು ಶಾಕ್ ಆಗಿದ್ದಾರೆ. ಒಂದ್ ಕಡೆ ಸಪ್ಲೈ ಇಲ್ಲ, ಡಿಮ್ಯಾಂಡ್ಗೆ ತಕ್ಕಂಗೆ ಸಪ್ಲೈ ಇಲ್ಲ. ಹೀಗಾಗಿ ಕಾಸ್ಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಪಾಪ ಅಷ್ಟೊತ್ತೆಲ್ಲ ಗಂಟೆಗಟ್ಟಲೆ ಕಾದು, ರಾತ್ರಿ ಇಡೀ ಕಾದು ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ದರ ಏರಿಕೆ ಬೋರ್ಡ್ ಇದೆ. ಇದನ್ನ ನೋಡಿ ಚಾಲಕರು ಶಾಕ್ ಆಗ್ತಿದ್ದಾರೆ. ಗ್ಯಾಸ್ ಕೊರತೆಯನ್ನೇ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡಿದ್ದಾರೆ ಬಂಕ್ಗಳು. ತಮಗಿಷ್ಟ ಬಂದಂತೆ ಆಟೋ ಎಲ್ಪಿಜಿಯ ದರ ಏರಿಸಿ ಬೋರ್ಡ್ಗಳನ್ನು ಹಾಕಿದ್ದಾರೆ. ಲೀಟರ್ ಎಲ್ಪಿಜಿ ಗ್ಯಾಸ್ಗೆ 120 ರೂಪಾಯಿ ಬೋರ್ಡ್ ನೋಡಿ ಚಾಲಕರು ಶಾಕ್ ಆಗಿದ್ದಾರೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಟ್ರೂ ಆಟೋ ಗ್ಯಾಸ್ನಲ್ಲಿ 120 ರೂಪಾಯಿ. 1 ಲೀಟರ್ ಬೇಕು ಅಂದರೆ, 1 ಲೀಟರ್ LPG ಗ್ಯಾಸ್ ಬೇಕು ಅಂದರೆ 120 ರೂಪಾಯಿ ಕೊಡಬೇಕು. ಈ ರೀತಿ ಬೋರ್ಡ್ಗಳನ್ನು ಹಾಕಲಾಗಿದೆ. ಅದು ಕೂಡ ಶೇಷಾದ್ರಿಪುರಂನ ಟ್ರೂ ಆಟೋ ಗ್ಯಾಸ್ನಲ್ಲಿ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಟ್ರೂ ಆಟೋ ಗ್ಯಾಸ್ ಬಂಕ್ ಇದು. ಬೇರೆ ಕಡೆಗಳಲ್ಲಿ ಕ್ಯೂ ನಿಂತರೂ ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ರೇಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಇಲ್ಲೇ ಹಾಕ್ಸ್ಕೊಳ್ತಾ ಇದ್ದೀವಿ ಅಂತ ಆಟೋ ಚಾಲಕರು ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಇನ್ನು ಸಚಿವರು ಮೀಟಿಂಗ್ ಮಾಡಿದ್ರು, ಅದು ಏನು ಯೂಸ್ ಆಗ್ಲಿಲ್ವಾ? ಹಾಗೆ ಒಂದ್ ಕಡೆ ಸಪ್ಲೈ ಇಲ್ಲ, ಇನ್ನೊಂದ್ ಕಡೆ ಬೇಕಾಬಿಟ್ಟಿ ದರ ಏರಿಕೆ. ಹೇಗಿದೆ ಆಟೋ ಚಾಲಕರ ಸದ್ಯದ ಪರಿಸ್ಥಿತಿ ಅಂತ? ಎಷ್ಟಿನ ಜನ ಸದ್ಯ ಆಟೋ LPG ಸಮಸ್ಯೆ ಸದ್ಯ ಮತ್ತಷ್ಟು ಉಲ್ಬಣ ಆಗಿದೆ ಅಂತಾನೆ ಹೇಳ್ಬೋದು. ಕೆಲ ವಾರಗಳ ಹಿಂದೆ ಅಷ್ಟೇ ಸಮಸ್ಯೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರಿಪಡಿಸೋದಾಗಿ ಸರ್ಕಾರ ಕೂಡ ಒಂದು ಭರವಸೆಯನ್ನು ಕೊಟ್ಟಿತ್ತು. ಸದ್ಯ ಇರಾನ್ ಅಮೆರಿಕ ಸಂಧಾನ ವಿಫಲ ಹಿನ್ನೆಲೆ ಬಯೋಗ್ಯಾಸ್ ಘಟಕ ಸ್ಥಾಪನೆ ಹೋಟೆಲ್ ಸಂಘಟನೆ ಕೂಡ ಚಿಂತನೆ ನಡೆಸಿರುವಂತದ್ದು. ಇದೇ ಮೊದಲ ಬಾರಿ ದೇಶದಲ್ಲಿ ಹೋಟೆಲ್ ಸಂಘದ ಮೂಲಕ ಬಯೋಗ್ಯಾಸ್ ಘಟಕ ಆರಂಭ ಆಗುತ್ತೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಹೀಗಾಗಿ GBA ಜೊತೆ ಸಂಯೋಜಿತರಾಗಿ ಗ್ಯಾಸ್ ಘಟಕ ಆರಂಭ ಆಗುತ್ತೆ. ಕೆಲವು ತಿಂಗಳಲ್ಲಿ ಬಯೋಗ್ಯಾಸ್ ತಯಾರಿ ಆಗುತ್ತೆ. ಹಾಗೇನೆ ಇಂಡಕ್ಷನ್ ಸ್ಟವ್ ಆಗಿರ್ಬೋದು, ಸೌದೆ ಬಳಸಿ ತಾತ್ಕಾಲಿಕವಾಗಿ ಮಾಲೀಕರು ಹೋಟೆಲ್ ಅನ್ನ ನಡೆಸ್ತಾ ಇದ್ದಾರೆ. ಇರಾನ್ ಅಮೆರಿಕ ಸಂಧಾನ ವಿಫಲ ಬೆನ್ನಲ್ಲೇ ಇನ್ನಷ್ಟು ಸಮಸ್ಯೆಗಳು ಉಲ್ಬಣ ಆಗುವ ಸಾಧ್ಯತೆ ಇದೆ. ಸೊ ಈ ಕಾರಣಕ್ಕಾಗಿ ಹೋಟೆಲ್ ಸಂಘದವರು ಈಗಾಗಲೇ ಸರ್ಕಾರಕ್ಕೆ ಹಾಗೇನೆ GBAಗೆ ಬಹುತೇಕವಾಗಿ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೇನೆ ಇನ್ನು ಗ್ರಾಹಕರು ಊಟ ತಿಂಡಿಗಾಗಿ ಕನಿಷ್ಠ 15ರಿಂದ 20 ನಿಮಿಷ ಕಾಯಬೇಕಾದ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಸೊ ಹೀಗಾಗಿ ಸೌದೆ ಹೊಲೆ ಆಗಿರ್ಬೋದು, ಸ್ಟವ್ ಮೂಲಕ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಅಡಿಗೆ ತಯಾರಿ ಆಗೋದು ಕೂಡ ಡಿಲೇ ಆಗುತ್ತೆ ಸಿಂಚನ. ಓಕೆ, ಇನ್ನು ಆಟೋ ಚಾಲಕರ ಸ್ಥಿತಿ ಅಂದ್ರೆ ಈ ಸಪ್ಲೈ ಬರ್ತಾ ಇಲ್ಲ ಅನ್ನೋದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾರಾ ಬಂಕ್ ಮಾಲೀಕರು, ಹೇಗೆ ಅಂತ?
ಎಸ್, ಆಟೋದವರ ಒಂದು ಕಡೆ ಗ್ಯಾಸ್ ಸಮಸ್ಯೆ ಆದ್ರೆ ಇನ್ನೊಂದು ಆಟೋ ಚಾಲಕರ ಪರಿಸ್ಥಿತಿ ಕೇಳೋದೇ ಬೇಡ. ಯಾಕಂದ್ರೆ ಸಿಲಿಕಾನ್ ಸಿಟಿಯ ಬಹುತೇಕ ಬಂಕ್ಗಳು ಇನ್ನೂ ಕೂಡ ಕ್ಲೋಸ್ ಆಗಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಆಟೋ ಚಾಲಕರು ಕೂಡ ತಮ್ಮ ನೋವನ್ನ ಹೊರ ಹಾಕ್ತಾ ಇದ್ದಾರೆ. ಶೇಷಾದ್ರಿಪುರಂ ರಸ್ತೆಯ ಟೋಟಲ್ ಎನರ್ಜೀಸ್ ಗ್ಯಾಸ್ ಬಂಕ್ ಬಳಿ ಕ್ಲೋಸ್ ಆಗಿದೆ. ಕಳೆದ 20 ದಿನಗಳಿಂದ LPG ಗ್ಯಾಸ್ ಕೊರತೆಯಿಂದ ಬಂದ್ ಆಗಿರುವಂತದ್ದು. ಅಂದ್ರೆ ನೋ ಸ್ಟಾಕ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಆಟೋ ಏನು ಚಾಲಕರಿದ್ದಾರೆ ಈಗಾಗಲೇ ಬಹುತೇಕವಾಗಿ ತೊಂದರೆಯಲ್ಲಿರುವಂತದ್ದು. ಸೊ ಸರ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಕೂಡ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿನೇ ದಿನೇ ಮತ್ತಷ್ಟು ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಒಂದು ಕಡೆ ವಿಫಲ ಆಗಿದೆ ಯುದ್ಧ ಏನು ಸಂಧಾನ ಸಭೆ ಕೂಡ ವಿಫಲ ಆದ ಕಾರಣ ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗಿ ಉಲ್ಬಣ ಆಗುವ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಆಟೋ ಚಾಲಕರ ಪರಿಸ್ಥಿತಿ ಕೂಡ ಬಹಳಷ್ಟು ಶೋಚನೀಯವಾಗಿದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.